ಮತ್ತೊಂದು ಕಡೆ ಈ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಇದೆಯಲ್ಲ, ಜೊತೆಗೆ ಯಾಕೆ ಕೊಡಬಾರ್ದು, ಯಾಕೆ ಬೇಕು ಅನ್ನೋದು ವಾದ ಪ್ರತಿವಾದ ಸಖತ್ತಾಗಿತ್ತು. ಇವತ್ತು ಬಿಸಿ ಬಿಸಿ ಚರ್ಚೆ ಆಗಿತ್ತಿದ್ದು ನೋಡಿ. SPP ಪ್ರಸನ್ನ ಕುಮಾರ್ ಅವರ ವಾದ ಏನಂತಂದ್ರೆ, ಅನಾರೋಗ್ಯ ಅಂತೇಳಿ ಈ ಕೊಲೆ ಆರೋಪಿ ದರ್ಶನ್ ಇದಾನಲ್ಲ ಅಲಿಯಾಸ್ ಡಿಬಾಸ್ ಸಿಕ್ಕಾಬಟ್ಟೆ ಡ್ರಾಮಾ ಮಾಡ್ತಾ ಇದ್ದಾನೆ, ನಾಳೆಯೇ ಲಕ್ವ ಹೊಡೆಯುತ್ತೆ ಅಂತ ಬೇಳ್ಪಡ್ಕೊಂಡ್ರು ಇವರು. ಒಂದಾಯ್ತು, ಎರಡಾಯ್ತು, ಈಗ 5 ವಾರ ಆಯ್ತು, ಏನು ಅಪ್ಡೇಟ್ ಇಲ್ಲ ಇದ್ರ ಬಗ್ಗೆ. ದರ್ಶನ್ಗೆ ಯಾವುದೇ ಆಪರೇಷನ್ ಆಗಿಲ್ಲ, ಎಲ್ಲ ನಾಟಕನ. ಇವ್ರ ಸ್ಥಿತಿ ಹೆಂಗಾಯ್ತು ಅಂತಂದ್ರೆ, ಈ ದುನಿಯಾ ಫಿಲಮ್ ಅಲ್ಲಿ ರಂಗ ಅಂಡ್ ರಘು ಡೈಲಾಗ್ ಹೊಡಿತಾರಲ್ಲ ಹಂಗೆ, ತಲೆ ಬಚ್ಕಳಿ, ಪೌಡ್ರ್ ಹಾಕಳಿ, ಸ್ನಾನ ಮಾಡ್ಕೊಳ್ಳಿ ಅಂತ. ಔಟ್ಲುಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾರಲ್ಲ ಹಂಗೆ. 5 ವಾರದಿಂದ ಬರೀ ಇದೇ ಆಗೋಯ್ತು, ಬೇರೇನೂ ಆಗಿಲ್ಲ. ಹೈಕೋರ್ಟ್ನಲ್ಲಿ ಈ ರೀತಿಯಾಗಿ ವಾದ ಮಾಡಿದ್ದು SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ವಾದ ಹಿಂಗಿತ್ತು. ನಾಳೆನೇ ಲಕ್ವ ಹೊಡೆದು ಬಿಡುತ್ತೆ, ಬಹಳ ಸೀರಿಯಸ್ ಇದು ಅಂಥೇಳಿ ಜಡ್ಜ್ಗೆ ಮನವರಿಕೆ ಮಾಡಿಕೊಂಡು 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡ್ಕೊಂಡ್ರು. ಆದರೆ ಯೂಸೇ ಇಲ್ಲ, ನಾಟಕ ಮಾಡ್ತಾ ಇದ್ದಾರೆ ಅಂತ ಅವ್ರ ವಾದ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಫೋನ್ ಸಂಪರ್ಕದಲ್ಲಿ. ಶಶಿಧರ್, ಇವತ್ತಿನ ಈ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಇದೆಯಲ್ಲ, ವಾದ ಪ್ರತಿವಾದ ಇದೆಯಲ್ಲ, ತುಂಬ ಸಖತ್ತಾಗೇ ಇತ್ತು. ನೋಡ್ತಾ ಇದೀವಿ, ಅವರು ಸಿನಿಮಾ ಡೈಲಾಗ್ ಎಲ್ಲ ಹೊಡೆದ್ರು. ಸೊ ಅಂದರೆ ಅವ್ರ ವಾದ ಏನು ಅಂತಂದರೆ, ಇದು ಬರೀ ಡ್ರಾಮಾ, ಬರೀ ನಾಟಕ ಅನ್ನೋದಾಗಿತ್ತು. ಏನೇನಾಯಿತು ಇದು ಬಿಟ್ರೆ? ಮೊದಲೇ ನಟ ದರ್ಶನ್ ಅವರು ಸಿನಿಮಾ ರಂಗದಿಂದ ಬಂದಿರೋದ್ರಿಂದ ಆ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಒಂದು ನಾಟಕವನ್ನ ಮಾಡ್ತಿದ್ದಾರೋ ಅದೇ ರೀತಿಯಲ್ಲೂ ಕೂಡ ಈಗ ನ್ಯಾಯಾಲಯದ ಮುಂದೆಲ್ಲೂ ಕೂಡ ನಾಟಕ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನುವಂತ ಉದಾಹರಣೆ ಇಟ್ಕೊಂಡು ಇವತ್ತು SPP ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನು ಕೂಡ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ, ಅವ್ರಿಗೆ ಸ್ಪೈನಲ್ ಕಾರ್ಡ್ ನೋವಿದೆ, ಅದಕ್ಕೆ ಏನಾದ್ರೂ ಇಮಿಡಿಯೇಟ್ ಆಗಿ ಆಪರೇಷನ್ ಅನ್ನ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಲಕ್ವಾಯ ಹೊಡಿತೆ, ಇಮಿಡಿಯೇಟ್ ಆಗಿ ಅವ್ರು ಪ್ರಾಣ ಹೋಗುವಂತ ಸಂದರ್ಭ ಕೂಡ ಇದೆ. ಹೀಗಾಗಿ ಇಮಿಡಿಯೇಟ್ ಆಗಿ ಅವ್ರಿಗೆ ಹೆಲ್ತ್ ಬೇಲ್ ಅನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಅವರ ಏನು ದರ್ಶನ್ ಪರ ವಕೀಲರಂತ CV ನಾಗೇಶ್ ಅವರು ಕೂಡ ಹೈಕೋರ್ಟ್ ನಲ್ಲಿ ವಾದ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ 6 ವಾರಗಳ ಕಾಲ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈಗ 5 ವಾರಗಳು ಮುಗಿತಾ ಬಂತು, ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯನ್ನು ಕೂಡ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಂಡಿಲ್ಲ. ಆ ವೈದ್ಯರು ಹೇಳ್ತಾ ಇರೋದು ಏನಂತಂದ್ರೆ, ಇನ್ನು BP ಅವ್ರಿಗೆ ಕಂಟ್ರೋಲ್ ಬರ್ತಿಲ್ಲ ಅಂತ. BP ಕಂಟ್ರೋಲ್ ತರೋದಕ್ಕಾಗಿಲ್ಲ ಅಂತ. ಇನ್ನೆಂತ ವೈದ್ಯರು, ಇನ್ನೆಂತ ಆಸ್ಪತ್ರೆ, ಕೇವಲ ಇವರು ಬರೀ ಡ್ರಾಮಾವನ್ನ ಮಾಡ್ತಿದ್ದಾರೆ ಅಷ್ಟೇ. ಈ ಆರೋಗ್ಯದ ವಿಚಾರ ಹೇಳ್ಕೊಂಡು ಇವ್ರು ಕೇವಲ ನಾಟಕವನ್ನ ಆಡ್ತಿದ್ರೆ, ಇನ್ನು ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷೆ ಆಗ್ಬೇಕು, ಯಾವುದೇ ಕಾರಣ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು. ಈಗಾಗಲೇ ನ್ಯಾಯಾಲಯ ಕೂಡ ಸುಳ್ಳು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಏನಾಗಿಲ್ಲ. ಒಂದು ವೇಳೆ ಅವ್ರು ಹೇಳಿದಂತೆ ಏನಾದ್ರೂ ನಮಗೆ ಪಾರ್ಶ್ವವಾಯು ಹೊಡೆಯುತ್ತೆ, ತಗೊಂಡಿಲ್ಲ ಅಂತಂದ್ರೆ ಟ್ರೀಟ್ಮೆಂಟ್ ತಗೊಳ್ಳಿದ್ರೆ ಅನಾರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರು. 5 ವಾರ ಆಗಿದೆ, ಯಾವುದೇ ಕಾರಣಕ್ಕೂ ಕೂಡ ಏನೂ ಆಗಿಲ್ಲ. ಹೀಗಾಗಿ ಅವ್ರು ಪ್ರತಿನಿತ್ಯ 5 ವಾರದಿಂದ ಏನ್ ಮಾಡ್ತಿದ್ದಾರೆ, ಡೈಲಿ ಎದ್ದೇಳ್ತಿದ್ದಾರೆ, ಸ್ನಾನ ಮಾಡ್ತಾ ಇದಾರೆ, ತಲೆ ಬಚ್ಕೊಳ್ತಿದ್ರೆ, ಪೌಡರ್ ಹಾಕೊಳ್ತಿದ್ರೆ, ಮತ್ತೆ ಮಲಗ್ತಿದ್ದಾರೆ. ಇಷ್ಟನ್ನು ಬಿಟ್ರೆ ಬೇರೆ ಏನು ಮಾಡ್ತಿಲ್ಲ. ಹೀಗಾಗಿ ಇವ್ರು ಕೊಟ್ಟಿರುವಂತ ಏನು ಆರೋಗ್ಯದ ನೆಪದ ಏನು ಚಿಕಿತ್ಸೆಗಂತ ಹೇಳ್ಬಿಟ್ಟು ಏನು ಬೇಲನ್ನು ಪಡೆದಿದ್ರೆ ಆ ಬೇಲನ್ನು ಕೂಡ ರದ್ದುಪಡಿಸಬೇಕು, ಮತ್ತೆ ಇವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆಯನ್ನು ಕೊಡ್ಬೇಕಂತ ಹೇಳ್ಬಿಟ್ಟು SPP ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನು ಕೂಡ ಮಾಡಿದ್ರು. ಆ ವಾದವನ್ನ ಆಲಿಸಿದ ನ್ಯಾಯಾಧೀಶರು ಕೂಡ ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ವಾದವನ್ನ ಮುಂದುವರಿಸೋದಕ್ಕೆ ಕೂಡ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ದರ್ಶನ್ಗೆ ಸಿಕ್ಕಿರುವಂತ ಕಾಲಾವಕಾಶ ಇನ್ನು ಕೇವಲ 3-4 ದಿನಗಳು ಮಾತ್ರ ಇರೋದ್ರಿಂದ ಆ 3-4 ದಿನಗಳಲ್ಲಿ ಮಾತ್ರ ಅವರು ಏನ್ ಚಿಕಿತ್ಸೆ ಮಾಡಿದ್ರೆ ಮಾತ್ರ ಅವ್ರಿಗೆ ಮತ್ತೆ ಬೇಲ್ ಸಿಗುತ್ತೆ. ಇಲ್ಲ ಆದ್ರೆ ಅವ್ರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.